ನಮಸ್ಕಾರ, ಗುಡ್ ಮಾರ್ನಿಂಗ್. ಓಪನ್ ಮಾಡಿದ್ದೀನಿ, ಕೀ ಅಲ್ಲೇ ಇಟ್ಟೀನಿ ಒಳಗಡೆ. ಇದ್ದಿದ್ದು ಬಂದು ಇಲ್ಲ KSTDC ಹೋಟ್ಲು ಮಯೂರ್, ಅದು ಚೆಕ್ಔಟ್ ಆಗ್ತಾಯಿದ್ದೀನಿ. ಇವಾಗ ಫ್ರೆಂಡ್ ಮದುವೆ ಇದೆ ಸಿರುಗುಪ್ಪ, ಅಲ್ಲಿ ಹೋಗೋದು. ಅದಕ್ಕಿಂತ ಮುಂಚೆ ಪಟ್ಟದಕಲ್ಲು ಐಹೊಳೆ ನೋಡಿಕೊಂಡು ಸಿರುಗುಪ್ಪ ಹೋಗಿ ನಾಳೆ ಬೆಂಗಳೂರಿಗೆ ಹೋಗೋದು. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಬೆಳಿಗ್ಗೆ ಮಾತ್ರ ಈ ಥರ ಮೋಡ ಮುಚ್ಕೊಂಡಿದೆ, ನೆನ್ನೆನೂ ಅಷ್ಟೇ ಹೀಗೆ ಇತ್ತು. ಆದರೆ ಸೆಕೆ ಮಾತ್ರ ಹೆವಿ ಇದೆ. ಸಾಯಂಕಾಲ 3 ಗಂಟೆ 4 ಗಂಟೆ ಆಗ್ತಿದ್ದಂಗೆ ಬಿಸಿಲು ಶುರು ಆಗುತ್ತೆ. ಆ ಟೈಮಲ್ಲಿ ಬಿಸಿಲು ಬರುತ್ತೆ. ಸೆಕೆ ಅಂದರೆ ಸೆಕೆ. ₹3 ಇದೆ. ಇಲ್ಲಿ ಹಾರನ್ ಹೊಡಿಲಿಲ್ಲ ಅಂತ ಹೇಳಿದ್ರೆ ನಿಂತ್ಕೊಳಲ್ಲ, ಮಾಡಲ್ಲ, ಆ ಥರ ಇದೆ ಇಲ್ಲಿ. ಕೆಲವೊಬ್ಬರು ಹಾರನ್ ಹೊತ್ಕೊಂಡೇ ಹೋಗ್ತಿದ್ರು ನೆನ್ನೆ. ಒಂದೆಲ್ಲ ನಾವು ಕಾಫಿ ಕುಡಿಯೋಣ. ಪಟ್ಟದಕಲ್ಲು ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ. ವೇಟು ಟೆಂಪಲ್ ಈಗ ತೋರಿಸ್ತಾ ಇದೆ, ಮ್ಯಾಪ್ ಈ ಕಡೆ ತೋರಿಸ್ತಾ ಇದೆ. ಇದೊಂದು ಓಕೆ, ಬಟ್ ಆ್ಯಕ್ಚುಲಿ ಆ ಕಡೆಯಿಂದ ಈ ಕಡೆ ಹೋಗುತ್ತಾ ಹಾಗೇನಾ? ಸೊ ಇದು ಬ್ಯಾಕ್ ಇದೆ. ಇಲ್ಲಿ ಫ್ರಂಟ್ ಮುಂದಕ್ಕೆ ಆ ಕಡೆ ರೋಡ್.
ಇದೆ ಎಂಟ್ರೆನ್ಸು. ಸೊ ಪಟ್ಟದಕಲ್ಲಲ್ಲಿ ನಿಮಗೆ 40 ರೂಪೀಸ್ ಟಿಕೆಟ್ ಇದಕ್ಕೆ. ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇದನ್ನು, ಗಾರ್ಡನ್, ಲಾನ್, ಇದು ಎಲ್ಲ. ಏನು ನೀವು ಪಟ್ಟದಕಲ್ಲು ನೋಡ್ತಾ ಇದ್ದೀರಾ, ಇದು ಒಂದು ಚಾಲುಕ್ಯ ಅವ್ರದ್ದು ಒಂದು ಕ್ಯಾಪಿಟಲ್, ಅಂದ್ರೆ ರಾಜಧಾನಿ ಆಗಿತ್ತು. ಇದು 8ನೇ ಶತಮಾನಗಳಲ್ಲಿ ಕಟ್ಟಿಸಿರೋದು. ಇಲ್ಲಿ 9 ಮೇನ್ ಟೆಂಪಲ್ಸ್ ಇದೆ, ಮತ್ತೆ ಇನ್ನೊಂದು ಒಂದು ಜೈನ್ ಬಸ್ದಿ ಇದೆ. ಇಲ್ಲಿ ಕ್ರಿಸ್ತ ಶಕ 740ರಲ್ಲಿ ಮಹಾರಾಣಿಯವರಾದ ಲೋಕ ಮಹಾದೇವಿಯವರು ವಿರೂಪಾಕ್ಷ ದೇವಾಲಯವನ್ನು ಕಟ್ಟಿಸಿದಾರಂತೆ. ಇದು 2ನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರ ಮೇಲೆ ಸಾಧಿಸಿದ ವಿಜಯದ ನೆನಪಿಗೆ ಕಟ್ಟಿಸಿದಾರಂತೆ. ಇದು ಬಂದು ನಿಮಗೆ ಕಂಚಿಯ ಕೈಲಾಸನಾಥ ದೇವಾಲಯ ಯಾವ ತರ ಇದೆಯೋ ಸೇಮ್ ಅದೇ ಇದೆಯಾ, ಅದೇ ತರ ಇದೆ ನೋಡಕ್ಕೆ. ಇಲ್ಲಿ ಏನಕ್ಕೆ ಪಟ್ಟದಕಲ್ಲು ಅಂತ ಬಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಬ್ಬ ಚಾಲುಕ್ಯದ ರಾಜರು ಪಟ್ಟಾಭಿಷೇಕ ಮಾಡ್ಕೊಬೇಕು ಅಂತ ಹೇಳಿದಾಗ ಇಲ್ಲಿ ಹರಿಯುವ ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ಪಟ್ಟಾಭಿಷೇಕ ಮಾಡ್ಕೊಂತಿದ್ರಂತೆ. ಅದಕ್ಕೆ ಇದಕ್ಕೆ ಪಟ್ಟದಕಲ್ಲು ಅಂತ ಹೆಸರು ಬಂದಿದೆ. ಕ್ರಿಸ್ತ ಶಕ 150ರಷ್ಟು ಹಿಂದೆ ಇತಿಹಾಸದಲ್ಲಿ ಈ ಊರಿನ ಪ್ರಸ್ತಾಪ ಆಗಿದೆ. ಪ್ರಸಿದ್ಧ ಇತಿಹಾಸಕಾರರ ಟಾಳೆಮೆ ಉಲ್ಲೇಖದಲ್ಲಿ ಇದು ಪೇತಗಲ್ ಎಂದು ಅನೇಕ ಶಾಸನಗಳಲ್ಲಿ ಮತ್ತು ಪಟ್ಟದ ಕಿಸುವೊಳಲ್ ಎಂದು ಉಲ್ಲೇಖ ಮಾಡಿದಾರಂತೆ. ಇಲ್ಲಿ ಬರೀ ಒಂದು ದೇವಸ್ಥಾನದಲ್ಲಿ ಮಾತ್ರ ಪೂಜೆ ನಡೆಯುತ್ತೆ, ಬೇರೆ ಇನ್ನೆಲ್ಲೂ ನಡೆಯೋದಿಲ್ಲ. ಯಾಕಂದ್ರೆ ಯಾವ್ದು ಎಲ್ಲ ವಿಗ್ರಹಗಳನ್ನೆಲ್ಲ ಹಾಳು ಮಾಡಾಕಿದಾರ ಬಂದವರು. ಸೊ ನಿಮ್ಗೆ ಇನ್ನ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ವಿಕಿಪೀಡಿಯಾ ನೋಡ್ಬೋದು, ಅದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಇಲ್ಲಿಗೆ ಬಂದಾಗ ಯಾರನ್ನ ಒಬ್ಬರನ್ನ ಗೈಡ್ ಹೈರ್ ಮಾಡ್ಕೊಳ್ಳಿ, ಅವರು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನನಗೆ ಟೈಮ್ ಆಗ್ಲಿಲ್ಲ, ಅದಕ್ಕೋಸ್ಕರ ನಾನು ಗೈಡ್ ತಗೊಳಕ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಗೈಡ್ ತಗೊಂಡು ನೀಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದು, ಇಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ 9:30 10 o'clock ಈ ಟೈಮಲ್ಲಿ ಹೋಗಿ, ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಜನ ಬಂದಿರಲ್ಲ, ಅಷ್ಟು ರಶ್ ಇರಲ್ಲ. ನೀವು ಗೈಡ್ ಕೂಡ ನಿಮ್ಗೆ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲ ಸಾಯಂಕಾಲ ಒಂದು 3:30 4:30 ಈ ಟೈಮಲ್ಲಿ ಹೋದ್ರೆ ನಿಮಗೆ ಸನ್ಸೆಟ್ ಆಗ್ತಾ ಇರುತ್ತೆ. ಆ ಲೈಟ್ ಅಲ್ಲಿ ನಿಮ್ಗೆ ದೇವಸ್ಥಾನಗಳು ಸೂಪರ್ ಆಗಿ ಕಾಣುತ್ತೆ, ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ ನಿಮಗೆ. ಮಲಪ್ರಭಾ ಹೇಗಿದೆ ನೋಡಿ ಇಲ್ಲೆಲ್ಲ. ಇಲ್ಲೇನೋ ಒಂದಿದೆ, ಬನ್ನಿ ಹೋಗಿ ನೋಡ್ಕೊಂಬರೋಣ ಏನದು ಅಂತ. ಅಂತ ಕಡೆ ಹೋಗಿ ಒಂದು ಫೋಟೋ ತೆಕ್ಕೊಬೇಕು. ಏನೋ ಇಲ್ಲಿ ಜಾಲಿ ಗಿಡಗಳು, ಮುಳ್ಳು ಚುಚ್ಕೊಂಡ್ರೆ ಮತ್ತೆ ಏನಕ್ಕೆ ಆಲ್ರೆಡಿ ಬರ್ತಾನೆ ಒಂದ್ಸಲಿ ಪಂಚರ್ ಆಗಿದೆ. ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ಒಂದು ಫೋಟೋ ತಗೊಂಬರೋಣ. Protected monument. ಏನ್ಷಿಯಂಟ್ ಜೈನ್ ಟೆಂಪಲ್ ಅಂತ ಇದೆ ಇದು.
ಲೆಫ್ಟ್ಗೆ ಹೋಗ್ಬೇಕಾಗಿರೋರು ಸಾಹೇಬ್ರು ರೈಟ್ಗೆ ಹೋಗಿ ಬರ್ತಿದ್ದಾರೆ. ಏನೇನು ಅಂತ ಅಷ್ಟು ಗೊತ್ತಾಗಲ್ಲ. ಪ್ಲಸ್ ಇಲ್ಲೇನು ಬೋರ್ಡ್ ಹಾಕಿಲ್ಲ, ಅಲ್ಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಇದೆ ಅಷ್ಟೇ, ಡಿಸ್ಕ್ರಿಪ್ಷನ್ ಏನಿಲ್ಲ ಅದಕ್ಕೆ. ಅಲ್ಲಿ ಕೋಟೆ ಇದೆ, ಅಲ್ಲಿ ಐಹೊಳೆ ಫೋರ್ಟ್. ಕ್ಲೋಸ್ ಮಾಡಿದ್ದಾರೆ ಇದನ್ನು. ರಾಕ್ ಕಟ್ ಟೆಂಪಲ್ ಅಂತ. ಬಟ್ ಗೈಡ್ ಇಲ್ಲದ್ದು ಏನು ಗೊತ್ತಾಗಲ್ಲ. ಇದೇನೋ ಗೇಟ್ ಹಾಕಿದ್ದಾರೆ ಎಲ್ಲ ಕಡೆನೂ ಅಷ್ಟೇ. ಇದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಹಾಕಿದ್ದಾರೆ ಅಷ್ಟೇ. ಡಿಸ್ಕ್ರಿಪ್ಷನ್ ಯಾವುದ್ರಲ್ಲೂ ಹಾಕಿಲ್ಲ. ಇಲ್ಲ ಬೋರ್ಡ್ ಕಿತ್ತೋಗಿದ್ದೀವಿ ಏನೋ ಗೊತ್ತಿಲ್ಲ. ಕೂಡಲ ಸಂಗಮ ಮೇಲೆ ಹೋಗ್ತೀನೋ ಏನೋ ಡೌಟ್ ಇದೆ ನನಗೆ. ಇಲ್ಲಿದೆ ಕೂಡಲ ಸಂಗಮ ಮೇಲೆ ಹೋಗ್ತೀನೋ ಏನೋ ಡೌಟ್ ಇದೆ. ಬಟ್ ಹೋದರೆ ಅಲ್ಲಿ ಹೋಗೋಣ. ಇಲ್ಲಿ ರೈಟ್. ಐಹೊಳೆ ಆಗಲಿಲ್ಲ, ಯಾಕಂದರೆ ಎಲ್ಲ ಗೇಟ್ಗಳೆಲ್ಲ ಹಾಕಿದ್ರು, ಅದಕ್ಕೆ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಇನ್ನು ಹೊರಟೆ ನಾನು ಸಿರುಗುಪ್ಪ ಕಡೆಗೆ ಹೊರಟೆ ಫ್ರೆಂಡ್ ಮದುವೆ ಅಟೆಂಡ್ ಮಾಡೋಕ್ಕೆ. ಕಾಣಿಸ್ತಿದೆ ಅನ್ಕೊಳ್ತಾ ಇದ್ದೀನಿ. 39,999 39,999.9 40,000 ನೈರಾವತ 40,000 ಕಿಲೋಮೀಟ್ರ್ ಜೊತೆಗಿದೆ. ಸಿರುಗುಪ್ಪ ಕಡೆ ಹೊರಟೆ. ಸಿಂಧನೂರು ತನಕ ರೋಡ್ ಚೆನ್ನಾಗಿತ್ತು. ಸಿಂಧನೂರು ಆದಮೇಲೆ ರೋಡ್ ಫುಲ್ಲು ಎಕ್ಕುಟ್ಟೋಗಿದೆ. ಏನು ನ್ಯಾಷನಲ್ ಹೈವೇ ಅಂತ ಕರೀತಾರಷ್ಟೇ, ಬಟ್ ಫುಲ್ಲು ಗುಣಿಗಳೇ ಇದೆ. ಸಿಂಧನೂರಿಗೆ ಬಂದಮೇಲೆ ಹೋಗಿ ಒಂಚೂರು ಫ್ರೆಶ್ ಅಪ್ ಆಗಿ ಫ್ರೆಂಡ್ ಮದುವೆ ಎಲ್ಲ ಅಟೆಂಡ್ ಮಾಡಿ ಒಂದು ಸ್ವಲ್ಪ ಫ್ರೆಂಡ್ಸ್ ಅವರೆಲ್ಲ ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಹೋದ್ವಿ. ಇವಾಗ ಮನೆ ಕಡೆ ಬೆಂಗಳೂರು ಕಡೆ ಇವಾಗ ಹೊರಟಿದ್ದೀನಿ. ಇವಾಗ ಟೈಮು 11 ಗಂಟೆ 7 hours 50 minutes ತೋರಿಸ್ತಾ ಇದೆ ಬೆಂಗಳೂರಿಗೆ ಅಂದರೆ ಮನೆಗೆ. ಇನ್ನೊಂದೇನು ಗೊತ್ತಾ, ಈ ರೂಟ್ ಬಂದು ನ್ಯಾಷನಲ್ ಹೈವೇ, ಸರಿನಾ? ನ್ಯಾಷನಲ್ ಹೈವೇ ಯಾವ ಥರ ಇದೆ ನೋಡಿ ರೋಡು ನ್ಯಾಷನಲ್ ಹೈವೇ ಅಂತ ಹೇಳೋಕ್ಕೆ ಆಗಲ್ಲ, ಗೊತ್ತಾ? ಇದು ಬರೀ ಇಲ್ಲಿಂದ ನೋಡ್ತಿಲ್ಲ ನಾನು, ಇದನ್ನು ನಾನು ಸಿಂಧನೂರಿಂದ ನೋಡ್ತಾ ಇದ್ದೀನಿ. 30 ಕಿಲೋಮೀಟ್ರ್ ಇರೋ ಸಿಂಧನೂರು ಇಲ್ಲಿಂದ ಹತ್ತತ್ರ 1.5 ಗಂಟೆ ತೊಗೊಳುತ್ತೆ ಹೋಗೋಕ್ಕೆ. ಏನಕ್ಕೆ ಅಂದರೆ ರೋಡ್ಸು ಈ ಥರ ಇದೆ. ಇಲ್ಲಿಗೆ ಈ ಸೀರೀಸ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ತನಕ ಸ್ಟೇ ಸೇಫ್.